ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು MRD ಲಾಫ್ಟ್ ರೇಸಿಂಗ್ ಪಿಜನ್ಸ್. ಇವತ್ತು ಅರ್ಲಿ ಮಾರ್ನಿಂಗ್ ನಿಮಗೆ ನಾನು ಒಂದು ಅದ್ಭುತವಾದಂಥ ವಿಡಿಯೋ ನಿಮ್ಮ ಮುಂದೆ ತಂದಿದ್ದೀನಿ. ಈ ವಿಡಿಯೋದಲ್ಲಿ ಬ್ಯಾಕ್ಗ್ರೌಂಡಲ್ಲಿ ನೋಡ್ಬೋದು, ಬರ್ಡ್ಸ್ ಎಲ್ಲವೂ ಲಾಫ್ಟ್ ಫ್ಲೈಯಿಂಗ್ ಆರ್ತಾ ಇದ್ದಾವೆ ಚೆನ್ನಾಗಿ. ಈ ವಿಡಿಯೋದಲ್ಲಿ ಲಾಫ್ಟ್ ಫ್ಲೈಯಿಂಗ್ ಆರೋದಕ್ಕೆ ನಾವು ಏನೆಲ್ಲ ಮಾಡಬೇಕು ಮತ್ತು ಯಾವ ರೀತಿ ನಾವು ಪ್ರೊಸೀಜರ್ನ ಫಾಲೋ ಮಾಡಬೇಕು ಅನ್ನೋದನ್ನು ನಿಮಗೆ ಇಲ್ಲಿ ಕೀ ಟಿಪ್ಸ್ ತಿಳಿಸ್ತೀನಿ. ಯಾಕಂದರೆ ಭಾಳಷ್ಟು ಜನ ಕೇಳ್ತಾ ಇರ್ತಾರೆ, ಏನಂದರೆ ನಮ್ಮ ಬರ್ಡ್ಸ್ ಜಾಸ್ತಿ ಹೊತ್ತು ಆರೋದಿಲ್ಲ, ಸ್ವಲ್ಪ ಹೊತ್ತಿಗೆಲ್ಲ ಲ್ಯಾಂಡ್ ಆಗಿಬಿಡ್ತವೆ, ಮತ್ತು ಆಮೇಲೆ ನಾವು ಬಲವಂತ ಕಾರ್ಸಿದ್ರು ಕೂಡ ಆ ಕಡೆ ಈ ಕಡೆ ಹೋಗಿ ಕೂಡ್ತವೆ, ಇನ್ನು ಭಾಳಷ್ಟು ರೀಸನ್ಸ್ ಎಲ್ಲವೂ ಶೇರ್ ಮಾಡಿದ್ದಾರೆ. ಅದಕ್ಕೋಸ್ಕರ ಎಲ್ಲರಿಗೂ ಅನುಕೂಲ ಆಗಲಿ ಅನ್ನಂತ ನಾನು ಇವತ್ತು ಒಂದು ಶಾರ್ಟ್ ಆ್ಯಂಡ್ ಸ್ವೀಟ್ ವಿಡಿಯೋ ನಿಮ್ಮ ಮುಂದೆ ತಂದಿದ್ದೀನಿ. ಬನ್ನಿ, ಈ ವಿಡಿಯೋದಲ್ಲಿ ನಾನು ಬರ್ಡ್ಸ್ ಯಾವ ರೀತಿ ಆಡ್ತಾಯಿದ್ದಾವೆ ಅಂತ ಫಸ್ಟ್ ತೋರಿಸಿ ಆಮೇಲೆ ನಾವೇನು ಮಾಡಬೇಕು ಅನ್ನೋದು ನಾನು ನಿಮಗೆ ಮಾಹಿತಿನ ತಿಳಿಸ್ತೀನಿ. ಇಲ್ಲಿ ನೋಡ್ಬೋದು, ಬ್ಯಾಕ್ಅಂಡಲ್ಲಿ ಬರ್ಡ್ಸು ಲಾಫ್ಟ್ ಫ್ಲೈಯಿಂಗ್ ಆಡ್ತಾ ಇದ್ದಾವೆ, ಈ ಕಡೆ ಬರ್ತಾ ಇದ್ದಾವೆ ನೋಡ್ಬೋದು. ಬರ್ಡ್ಸು ಚೆನ್ನಾಗಿ ಆಡಬೇಕು ಅಂದರೆ ಅರ್ಲಿ ಮಾರ್ನಿಂಗ್ ನಾವು ಬರ್ಡ್ಸ್ನ ಲಾಫ್ಟ್ ಫ್ಲೈಯಿಂಗ್ಗೆ ಬಿಡಬೇಕಾಗುತ್ತೆ. ಇವತ್ತು ನಾನು ಫೀಮೇಲ್ಸ್ನ ನಾನು ಲಾಫ್ಟ್ ಫ್ಲೈಯಿಂಗ್ ಬಿಟ್ಟಿದ್ದೀನಿ. ಅರೌಂಡ್ 6:15ಗೆ ನಾನು ಬರ್ಡ್ಸ್ನ ಹೊರಗಡೆ ಬಿಟ್ಟಿದ್ದೀನಿ. ನೀವು ಕೂಡ ಟೈಮ್ ನೋಡ್ಕೋಬೇಕಾಗುತ್ತೆ. ಇವತ್ತು ಬರ್ಡ್ಸು ಎಷ್ಟೊತ್ತು ಆರಿದುವು ಅನ್ನೋದು ನಮಗೆ ಗೊತ್ತಾದರೆ ನಾಳೆಗೆ 1 ನಿಮಿಷ ಇಲ್ಲಾಂದರೆ 2 ನಿಮಿಷ ಜಾಸ್ತಿ ಆರಿಸೋಷ್ಟು ಪ್ರಯತ್ನ ನಾವು ಮಾಡಬೇಕಾಗತ್ತೆ. ಇವಾಗ ನೋಡಿ, ಹತ್ರ 12 ಮಿನಿಟ್ಸು ಈಗ ಬರ್ಡ್ಸ್ ಆರ್ತಾ ಇದ್ದಾವೆ ಕಂಟಿನ್ಯೂಸ್ ಆಗಿ. ಇವು ನನ್ನ ಅಂದಾಜು ಪ್ರಕಾರ ಒಂದು 25 ಮಿನಿಟ್ಸ್ ಆರ್ಬೋದು ಅಷ್ಟೇ ಫೀಮೇಲ್ಸು. ನಾವು ಬಲವಂತ ಕಾರಿಸಿದ್ರೆ ಹಾಫ್ ಆನ್ ಅವರು 40 ಮಿನಿಟ್ಸ್ವರೆಗೆ ರೀಚ್ ಆಗ್ತವೆ. ಆದರೆ ಇದರಲ್ಲಿ ನಾನು ಮೇಲ್ಸು ಆಮೇಲೆ ಬಿಡ್ತೀನಿ, ಫಸ್ಟ್ ಫೀಮೇಲ್ಸ್ ನಾನು ಬಿಡ್ತಾಯಿದ್ದೀನಿ. ಈ ಫೀಮೇಲ್ ಸೆಕ್ಷನಲ್ಲಿ ಓಲ್ಡ್ ಬರ್ಡ್ಸು ಯಂಗ್ ಬರ್ಡ್ಸು ಎರಡೂ ಕಲ್ತು ಆಡ್ತಾ ಇದ್ದಾವೆ. ಅದಕ್ಕೋಸ್ಕರ ಸ್ವಲ್ಪ ಯಂಗ್ ಬರ್ಡ್ಸಿಗೆ ಜಲ್ದಿ ಟ್ರ್ಯಾಪ್ ಆಗೋ ಚಾನ್ಸಸ್ಸು ಇರುತ್ತೆ. ಯಾಕಂತೀರ, ಓಲ್ಡ್ ಬರ್ಡ್ಸು ಜಾಸ್ತಿ ಆರೋಕ್ಕೆ ಇಷ್ಟಪಡಲ್ಲ. ಅದರಲ್ಲಿ ನಾವು ಬಲವಂತ ಕಾರಿಸಿದ್ರೆ ಅತ್ತಾಗಿತ್ತಾಗ ಕೂಡೋದು ಅದು ಕಾಮನ್ ಆಗ್ಬಿಡುತ್ತೆ. ಬೇರೆ ಬಿಲ್ಡಿಂಗಲ್ಲಿ ಕೂಡೋದು, ಇಲ್ಲಾಂದರೆ ಜಲ್ದಿ ಲಾಫ್ಟ್ ಮೇಲೆ ಕೂತ್ಕೊಂಡು ಟ್ರ್ಯಾಪ್ ಆಗೋದು, ಆ ರೀತಿ ಎಲ್ಲ ಓಲ್ಡ್ ಬರ್ಡ್ಸ್ ಮಾಡ್ತವೆ. ಅದನ್ನ ಜಾಸ್ತಿ ನಾವು ತಲೆ ಕೆಡಿಸ್ಕೋಬಾರ್ದು. ಏನಂದರೆ ಯಂಗ್ ಬರ್ಡ್ಸು ನಾವು ಚೆನ್ನಾಗಿ ಆರಿಸ್ಬೇಕಾಗತ್ತೆ. ಯಂಗ್ ಬರ್ಡ್ಸ್ ಚೆನ್ನಾಗಿ ಆರಿಸ್ಬೇಕು ಅಂದರೆ ನಾವು ಕಂಟಿನ್ಯೂಟಿಯಾಗಿ ಬರ್ಡ್ಸ್ನ ನಾವು ಹೊರಗಡೆ ಬಿಡಬೇಕು. ಇದ್ರ ಜೊತೆಗೆ ಬರ್ಡ್ಸ್ ನಾವು ಜಾಸ್ತಿ ಟೈಮ್ ಹೊತ್ತು ಆರಿಸ್ಬೇಕು ಅಂದರೆ ಈ ರೀತಿ ಕಟ್ಟಿಗೆ ಇಟ್ಕೊಂಡು ಬಿಲ್ಡಿಂಗ್ ಮೇಲೆ ನಿಂದಿರ್ಬೇಕು, ಲಾಫ್ಟ್ ಮೇಲೆ ನಿಂದಿರ್ಬೇಕು. ಬರ್ಡ್ಸ್ ಹತ್ರ ಬಂದಮೇಲೆ ಕೆಳಗಡೆ ಇಳಿಯಲಂಗೆ ಅವಕ್ಕೆ ಎದುರಿಸಿ ಆರಿಸ್ಬೇಕು. ಇದೇ ಮೇನ್ ಕೀ ಟಿಪ್ಸ್. ನಾನು ಸೀನಿಯರ್ ಫ್ಯಾನ್ಸಿಯರ್ಸ್ ಹತ್ರ ಕಲ್ತಿರೋದು. ಈ ಇಂಪ್ಲಿಮೆಂಟೇಷನ್ ನನಗೆ 100% ರಿಸಲ್ಟ್ ಕೊಟ್ಟಿದೆ. ಯಾಕಂತೀರ, ಕಂಟಿನ್ಯೂಸ್ ಆಗಿ 3-4 ಇಯರ್ಸಿಂದ ಯಾವಾಗ ಬರ್ಡ್ಸ್ ಆರಲ್ಲ ನಾನು ಇದೇ ಪ್ರೊಸೀಜರ್ನ ಫಾಲೋ ಮಾಡ್ತಾಯಿದ್ದೀನಿ. ಇದು ನನಗೆ ರಿಸಲ್ಟ್ ಚೆನ್ನಾಗಿ ಕೊಟ್ಟಿದೆ. ನೀವು ಕೂಡ ಇದೇ ರೀತಿ ಮಾಡಿದರೆ ನಿಮಗೂ ಅದ್ಭುತವಾಗಿ ರಿಸಲ್ಟ್ ಇರುತ್ತೆ. ಬರ್ಡ್ಸು ಜಾಸ್ತಿ ಮೇಲೆ ಆರಲ್ಲ ಅಂದರೂ ಕೂಡ ಪ್ರಾಬ್ಲಮ್ ಇಲ್ಲ. ಈ ರೀತಿ ಲಾಫ್ಟ್ ಮೇಲೆ ಒಂದು 20-25 ನಿಮಿಷ ಆರಿದ್ರು ಸಾಕು. ಈ ಟೈಮಲ್ಲಿ, ಎಕ್ಸ್ಪೆಷಲಿ ಈ ಟೈಮಲ್ಲಿ ಭಾಳಷ್ಟು ಬರ್ಡ್ಸ್ ಮೋಲ್ಟಿಂಗಲ್ಲಿ ಇರ್ತವೆ. ಅದು ನಾವು ಗಮನದಲ್ಲಿ ಕನ್ಸಿಡರ್ ಮಾಡೋದಿಲ್ಲ. ಅಯ್ಯೋ, ಬರ್ಡ್ ಮೋಲ್ಟಿಂಗ್ ಆಗ್ತಾಯಿದ್ದಾವೆ ಅನ್ನೋದು ನಮಗೆ ಜಲ್ದಿ ಗೊತ್ತಾಗಂಗಿಲ್ಲ. ಆದರೂ ನಾವು ಇಷ್ಟಪಡ್ತೀವಿ ಏನಂದರೆ ಬರ್ಡ್ಸ್ ಭಾಳ ಹೊತ್ತು ಆರಬೇಕಂತ. ಮೋಲ್ಟಿಂಗ್ ಟೈಮಲ್ಲಿ ಭಾಳಷ್ಟು ಬರ್ಡ್ಸು ಆರೋಕ್ಕೆ ಇಷ್ಟಪಡೋದಿಲ್ಲ. ಯಾಕಂತೀರ, ಸ್ವಲ್ಪ ಕುರ್ಜಾಗ್ತಾ ಇರ್ತವೆ. ಆ ಕುರ್ಜಾಗೋ ಟೈಮಲ್ಲಿ ಫೆದರ್ಸ್ ಎಲ್ಲವೂ ಹೋಗ್ತಾ ಇರ್ತವೆ. ಅವಕ್ಕೆ ಸ್ವಲ್ಪ ಹಿಂಸೆ ಅನಿಸುತ್ತೆ ನಾವು ಆರಿಸೋದು ಕೂಡ. ಮತ್ತು ಅದ್ರ ಜೊತೆಗೆ ರೆಕ್ಕೆ ಕಮ್ಮಿ ಇರೋದ್ರಿಂದ ಬರ್ಡ್ ಜಲ್ದಿ ಟಯರ್ಡ್ ಆಗುತ್ತೆ, ರೆಕ್ಕೆ ನೋವು ಆಗ್ತವೆ. ಅದಕ್ಕೋಸ್ಕರ ಆವಾಗ ಬರ್ಡ್ ಆರೋಕ್ಕೆ ಇಷ್ಟಪಡಲ್ಲ. ಇಲ್ಲಿ ನೋಡ್ಬೋದು, ಅರ್ಲಿ ಮಾರ್ನಿಂಗು ಫ್ಯಾಲ್ಕಾನ್ ಬಂದ್ಬಿಟ್ಟಿದೆ. ಇಲ್ಲಿ ಜಾಸ್ತಿ ಯಂಗ್ ಬರ್ಡ್ಸಿಗೆ ಅವು ಅಟ್ಯಾಕ್ ಮಾಡ್ತವೆ. ಏನೋ ಆ ಕಡೆ ಹೋಗ್ತಾ ಇದೆ, ವೆಲ್ ಆ್ಯಂಡ್ ಗುಡ್, ಏನು ಭಯ ಇಲ್ಲ. ನಾನು ಈ ರೀತಿ ಪ್ರೊಸೀಜರ್ನ ಫಾಲೋ ಮಾಡ್ತಾ ಬಂದಿದ್ದೀನಿ. ನನಗಂತೂ ಚೆನ್ನಾಗಿದೆ ರಿಸಲ್ಟು. ನೀವು ಕೂಡ ಇದೇ ರೀತಿ
ಫಾಲೋ ಮಾಡಿದರೆ ನಿಮ್ಮ ಬರ್ಡ್ಸ್ ಕೂಡ ಚೆನ್ನಾಗಿ ಆಡ್ತವೆ. ಮತ್ತು ಭಾಳಷ್ಟು ಜನ ಕೆಲವೊಂದು ಸಲ ಕೇಳಿದ್ದಾರೆ, ಸಪ್ಲಿಮೆಂಟ್ಸ್ ಏನು ಕೊಡಬೇಕು ಬರ್ಡ್ಸು ಚೆನ್ನಾಗಿ ಆರಬೇಕು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಅದೇ ರೀತಿಯಲ್ಲಿ ಸಪ್ಲಿಮೆಂಟ್ಸ್ ಬೇಡ. ನಾವು ಖುದ್ದಾಗಿ ನಮ್ಮದೇ ಎಕ್ಸಾಂಪಲ್ ತಗೋಬೇಕಾಗುತ್ತೆ. ಈಗ ನಾವು ಅರ್ಧ ಗಂಟೆ ನಡೆಯೋಕ್ಕಾಗ್ತಾ ಇಲ್ಲ ಅಂತಂದರೆ ನಮ್ಮ ಕೆಪಾಸಿಟಿ ಡೌನ್ ಆಗಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಅದ್ರ ಜೊತೆಗೆ ಓಡಬೇಕು, ಒಂದು 10 ನಿಮಿಷ ಕಂಟಿನ್ಯೂಸ್ ಆಗಿ ಓಡಬೇಕಂದ ಕೂಡ ನಮಗೆ ಗೊತ್ತಾಗೋದಿಲ್ಲ. ಏನಂತೀರ, ನಾನು ಭಾಳ ಟಯರ್ಡ್ ಆಗಿಬಿಟ್ಟಿದ್ದೀನಿ, ನಡೆಯೋಕ್ಕಾಗ್ತಾಯಿಲ್ಲ, ಓಡೋಕ್ಕಾಗ್ತಾಯಿಲ್ಲ ಅಂತ ನಾವು ಭಾಳ ಫೀಲ್ ಆಗಿಬಿಡ್ತೀವಿ. ನಾವು ಅಲ್ಲಿ ಬ್ಯಾಕ್ ಎಂಡಲ್ಲಿ ಯೋಚನೆ ಮಾಡಬೇಕಾಗುತ್ತೆ. ಏನಂದರೆ ಅದಕ್ಕೆ ಕಾರಣ ಏನು? ನಮಗೆ ಜಾಸ್ತಿ ನಡೆಯೋಕ್ಕಾಗ್ತಾಯಿಲ್ಲ, ಓಡೋಕ್ಕಾಗ್ತಾಯಿಲ್ಲ ಅಂತಂದರೆ ನಮ್ಮದು ಕೆಪಾಸಿಟಿ ಡೌನ್ ಆಗಿದೆ, ನಮ್ಮ ಬಾಡಿ ಒಳಗಡೆ ಎನರ್ಜಿ ಕ್ರಿಯೇಟ್ ಆಗ್ತಾ ಇಲ್ಲ. ಇದ್ರ ಜೊತೆಗೆ ಮೇನ್ಲಿ ವರ್ಕೌಟ್ ಇಲ್ಲ. ಇವಾಗ ನೋಡಿ, ಇವತ್ತು 5 ನಿಮಿಷ ನೀವು ಓಡಿ, ನಾಳೆ 7 ನಿಮಿಷ ನೀವು ಓಡೋಕ್ಕಾಗುತ್ತೆ, ನಾಡ್ದ ಒಂದು 8 ನಿಮಿಷ ಓಡ್ತೀರಿ, ಆಮೇಲೆ 10 ನಿಮಿಷ ಓಡ್ತೀರಿ. ಹಂಗೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದಾಗ ನಾವು 5 ನಿಮಿಷ ಜಾಗಿಂಗ್ ಮಾಡೋರು ಹತ್ರ ಅರ್ಧ ಗಂಟೆ 40 ನಿಮಿಷ ಕಂಟಿನ್ಯೂಸ್ ಆಗಿ ಜಾಗ್ ಮಾಡ್ತೀವಿ ನಾವು. ಏನಂದರೆ ಅಲ್ಲಿ ಏನಾಯಿತು, ನಾವೇನೊಂದು ಸಪ್ಲಿಮೆಂಟ್ಸ್ ತಗೊಂಡಿದ್ದೀವ? ಏನಿಲ್ಲ, ಜಸ್ಟ್ ಪ್ರೊಸೀಜರ್ನ ಫಾಲೋ ಮಾಡಿದ್ದೀವಿ, ಕೆಲವೊಂದು ಮೆಥಡ್ಗಳನ್ನ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಆವಾಗ ನಮಗೆ 100% ರಿಸಲ್ಟ್ ಬಂದಿದೆ. ಏನಂದರೆ ನಮ್ಮದು ಬಾಡಿ ಕೋಪಪ್ ಆಗ್ತಾಯಿದೆ. ಅದೇ ರೀತಿ ಬರ್ಡ್ಸ್ದು ಕೂಡ ಬಾಡಿ ಕೋಪಪ್ ಆಗಬೇಕು, ಅದ್ರ ಒಳಗಡೆ ಎನರ್ಜಿನ ತುಂಬಬೇಕು. ಫ್ಯೂಯಲ್ ಏನಂತಂದರೆ ಅದು ಲಂಗ್ಸ್ ಏನು ಎಕ್ಸ್ಪ್ಯಾಂಡ್ ಆಗಬೇಕು ಅದರದ್ದು, ಅದು ನಾವು ಮೇನ್ ಗಮನದಲ್ಲಿ ಇಟ್ಕೋಬೇಕು. ಅದಕ್ಕೆ ರೆಸ್ಪಿರೇಟ್ರಿ ಪ್ರಾಬ್ಲಮ್ ಆಗಿರುತ್ತೆ, ಅದಾಗಿತ್ತೆ ಇದಾಗಿತ್ತೆ ಅಂತ ತಲೆ ಕೆಡಿಸ್ಕೊಂಡು ನೀವು ಏನೇನೋ ಸಪ್ಲಿಮೆಂಟ್ಸ್ ಕೊಟ್ಟಿದ್ರೆ ಆರೋ ಟೈಮಲ್ಲೇ ಬರ್ಡ್ಸ್ ಆರಿಲ್ಲ ಅಂದರೆ ಖಂಡಿತ ಮುಂದೆ ಬರೋಂಥ ರೇಸಲ್ಲಿ ನೀವು ಎಂಥ ಒಳ್ಳೆ ಲೈನೇಜ್ ಬರ್ಡ್ಸ್ ಇಟ್ಕೊಳ್ಳಿ ಮತ್ತು ಎಂಥ ಒಳ್ಳೆ ಪೆಡಿಗ್ರಿ ಬರ್ಡ್ಸ್ ಇಟ್ಕೊಳ್ಳಿ, ಅವು ಅಲ್ಲಿ ರಿಸಲ್ಟ್ ತಗೊಂಬರೋದಿಲ್ಲ. ಇದು ಮಾತ್ರ ಮೇನ್ ಗಮನದಲ್ಲಿ ಇಟ್ಕೊಳ್ಳಿ. ಮೇನ್ ನಾವು ನ್ಯಾಚುರಲಾಗಿ ಬರ್ಡಿಗೆ ಡೈಲಿ ವಾರ್ಮ್ ಅಪ್ ಮಾಡಲೇಬೇಕು. ವಾರ್ಮ್ ಅಪ್ ಯಾವ ರೀತಿ ಅಂದರೆ ಕಂಟಿನ್ಯೂಸ್ ಆಗಿ ಬೆಳಿಗ್ಗೆ ಬರ್ಡ್ಸ್ನ ಲಾಫ್ ಫ್ಲೈಯಿಂಗ್ ಆರಿಸ್ಬೇಕು. ಆರಿಸಿದ ಮೇಲೆ ನಾವು ಆ ಬರ್ಡ್ಸಿಗೆ ಎಕ್ಸಾಕ್ಟಾಗಿ ಒಂದು ಟೈಮ್ನ ಫಾಲೋ ಮಾಡಬೇಕು. ಯಾವ ಟೈಮು ಅಂದರೆ, ಈಗ ಒಂದು 40 ಮಿನಿಟ್ಸ್ ಆರಿದೆ ಬರ್ಡು ಬಂದಮೇಲೆ, ಆಮೇಲೆ ಎಲ್ಲವೂ ಟ್ರ್ಯಾಪ್ ಆಗ್ತವೆ. ಒಂದು ಟೈಮ್ ಸೆಟ್ ಮಾಡ್ಕೊಳ್ಳಿ, ಆ ಟೈಮಲ್ಲೇ ಬರ್ಡ್ಸಿಗೆ ನಾವು ಕಾಳು ಕೊಡ್ತೀವಿ, ನೀರು ಕೊಡ್ತೀವಿ ಅಂತ. ಆ ರೀತಿ ನೀವು ಒಂದು ಟೈಮ್ನ ಸೆಟ್ ಮಾಡ್ಕೊಳ್ಳಿ. ಆ ಟೈಮಿಗೆ ಬರ್ಡ್ಸ್ ಏನಾಗ್ತವೆ, ಈಗ ಕಾಳು ಕೊಡ್ತಾನೆ ಅಂತ ಬರ್ಡ್ಸು ಆರ್ತಾ ಇದ್ದರೂ ಕೂಡ ಜಲ್ದಿ ಟ್ರ್ಯಾಪ್ ಆಗಿ ಲಾಫ್ಟ್ ಒಳಗಡೆ ಹೋಗಿ ನಿಮ್ಮ ಮಾತು ಕೇಳ್ತವೆ. ಈ ಕನ್ಸಿಸ್ಟೆನ್ಸಿ ನಾವು ಕಂಟಿನ್ಯೂಸ್ ಆಗಿ ಮೇಂಟೈನ್ ಮಾಡಿದರೆ ಖಂಡಿತ ಬರ್ಡ್ಸು ಚೆನ್ನಾಗಿ ಆಡ್ತವೆ, ಹೆಲ್ತಿಯಾಗಿರ್ತವೆ, ಏನು ಪ್ರಾಬ್ಲಮ್ ಬರಲ್ಲಂಗೆ ನಿಮ್ಮ ಲಾಫ್ಟಲ್ಲಿ ಬರ್ಡ್ಸು 100% ಮುಂದೆ ಬರೋಂಥ ರೇಸಸ್ಸಲ್ಲಿ ರಿಸಲ್ಟ್ ತಂದು ಕೊಡ್ತವೆ. ಈ ಪ್ರೊಸೀಜರ್ನ ಎಲ್ಲರೂ ಫಾಲೋ ಮಾಡ್ತೀರಿ ಅಂತ ನಾನು ಭಾವಿಸ್ತಾ ಇವತ್ತಿನ ವೀಡಿಯೋನ ನಿಮ್ಮ ಮುಂದೆ ತಂದಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈ ವಿಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್. ಆದಷ್ಟು ಜಲ್ದಿ ಇನ್ನೊಂದು ಯೂಸ್ಫುಲ್ ಟಿಪ್ಸಿಂದ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೆ ಸ್ಟೇ ಟ್ಯೂನ್ ಟು ಮಾಡಿ ಲವ್ ರೇಸಿಂಗ್ ಪಿಜನ್ಸ್. ಟೇಕ್ ಕೇರ್ ಆ್ಯಂಡ್ ಗುಡ್ ಬಾಯ್.